ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ಈಸಿಯಾಗಿ ಸ್ವೀಟ್ ನೆನಪು ಬಂದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಲೇಯರ್ ಟು ಲೇಯರ್ ಯಾವ ರೀತಿ ಈ ಸ್ವೀಟ್ನ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ. ಆದಷ್ಟು ಇದನ್ನು ಮೊಹರಂ ಸ್ಪೆಷಲ್ ಸ್ವೀಟೇ ಅನ್ಬೋದು. ಇದನ್ನು ಚವಂಗಿ ಕೂಡ ಅಂತ ಕರೀತಾರೆ, ಹಾಗೆ ವರ್ಕಿ ಚವಂಗಿ ಅಂತಲೂ ಕೂಡ ಕರೀತಾರೆ. ಯಾವ ರೀತಿ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ನೋಡೋದಾದರೆ, ಮೊದಲು ನಾನು ಒಂದು ಅರ್ಧ ಕಿಲೋ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಮೈದಾ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಲಿ ಉಪ್ಪಂತೂ ಮಿಸ್ ಮಾಡಲೇಬೇಡಿ, ಒಂದು ಸ್ವಲ್ಪ ಹಾಕಿ. ಹಾಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಫುಡ್ ಕಲರ್ ಕೂಡ ಹಾಕ್ಕೋಬೋದು. ಹಾಗೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಈ ಹೋಳಿಗೆ ರವೆನ ಹಾಕ್ಕೊಂಡಿದ್ದೀನಿ, ಸಣ್ಣ ರವೆ. ಹಾಗೆ ಆದಷ್ಟು ಈ ಕೊಬ್ಬರಿ ತುರಿನ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ. ಹಾಗೆ ಸ್ವಲ್ಪ ಗಸಗಸೆ ಹಾಗೆ ಬಿಳಿ ಎಳ್ಳನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಈ ಬೇಕಿಂಗ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಏನು ಕೇಕು ಬ್ರೆಡ್ಗಳಿಗೆ ಹಾಕ್ತಾರಲ್ವ ಅದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು 2 ಸ್ಪೂನ್ ಆಗುವಷ್ಟು ಇಲ್ಲಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲವನ್ನು ನಾವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಲೇಯರಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 2 ರೀತಿಯಾಗಿ ಈ ಲೇಯರ್ ಚವಂಗಿನ ಮಾಡ್ಬೋದು. ಯಾವ ರೀತಿ ಅನ್ನೋದನ್ನು ಸಿಂಪಲ್ಲಾಗಿ ನೀವು ಮಾಡ್ಬೋದು, ಅಷ್ಟು ಸಿಂಪಲ್ಲಾಗಿರುತ್ತೆ. ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಾ ಚಪಾತಿ ಹದಕ್ಕೆ ಸಾಫ್ಟಾಗಿ ಇದನ್ನು ಕಲಿಸ್ಕೋಬೇಕು. ಬೇಕಿದ್ದರೆ ನೀವು ಹಾಲಿಂದ ಕೂಡ ಇದನ್ನು ಕಲಿಸ್ಕೋಬೋದು. ನಾನಿಲ್ಲಿ ನಾರ್ಮಲ್ ಮನೆಯಲ್ಲಿರುವ ನೀರಿಂದನೇ ಸಾಫ್ಟಾಗಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು, ನಿಮ್ಮ ಹತ್ರ ಟೈಮ್ ಇದ್ದರೆ 1 ಅವರ್ ಅಥವಾ 2 ಅವರ್ ಕೂಡ ಇಡ್ಬೋದು. ನೀವು ಎಷ್ಟು ಒಂದು ತಾಸು 2 ತಾಸು ಇಟ್ಟರೆ ಇನ್ನೂ ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಆಗುತ್ತೆ. ಹಾಗೆ ನಾನು 2 ಕಪ್ ಸಕ್ಕರೆಗೆ 2 ಕಪ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಗುಲಾಬ್ ಜಾಮೂನ್ ಏನು ಪಾಕನ ರೆಡಿ ಮಾಡ್ಕೊತೀವಲ್ವ, ಆ ರೀತಿ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಒಂದು 10 ರಿಂದ 15 ನಿಮಿಷ ಕಡಿಮೆ ಉರಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಇವಾಗ ನೋಡಿ ಹಿಟ್ಟು ಸಾಫ್ಟಾಗಿ ಬಂದಿದೆ. ನೀವು ಎಷ್ಟು ಗಂಟೆ ಇಡ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ. 1 ತಾಸು 2 ತಾಸು ಇಟ್ಟರೆ. ಇದರಲ್ಲಿ ನಾವೀಗ ನಾನು ಸಿಂಪಲ್ಲಾಗಿ ಮೊದಲನೇ ಚವಂಗಿ ತೋರಿಸೋದಿದ್ರೆ ಈ ರೀತಿ ಒಂದು ಚಪಾತಿ ಹಿಟ್ಟಿನ ಪೇಡನ ನಾನು ತಗೊತಾ ಇದ್ದೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಇದನ್ನು ತೆಳ್ಳದೆಯನ್ನಾಗಿ ಲಟ್ಟಿಸ್ಕೋಬೇಕು. ರೌಂಡಾಗಿ ಆದಷ್ಟು ಏನು ಹಪ್ಪಳ ಥರ ಲಟ್ಟಿಸ್ಕೊತೀವಲ್ವ ಆ ರೀತಿ ಲಟ್ಟಿಸ್ಕೋಬೇಕು. ನೋಡಿ ಈ ರೀತಿ. ಈ ಟೈಮಲ್ಲಿ ನೀವು ಬೇಕಾದರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು ಅಥವಾ ತುಪ್ಪ ಕೂಡ ಹಾಕ್ಕೋಬೋದು. ನಾನು ಒಂದು 2 ಸ್ಪೂನ್ ಆಗುವಷ್ಟು ಮೇಲ್ಗಡೆ ತುಪ್ಪನ ಹಾಕಿ ಅದನ್ನು ಚೆನ್ನಾಗಿ ಸವರ್ಕೊಂಡ್ಬಿಟ್ಟು, ಇದ್ರ ಮೇಲೆ ನೀವು ಬೇಕಾದರೆ ಅಕ್ಕಿ ಹಿಟ್ಟು ಇದ್ದರೆ ಇನ್ನೂ ಚೆನ್ನಾಗಿ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರು ಅಥವಾ ಮೈದಾ ಹಿಟ್ಟು ಕೂಡ ಈ ರೀತಿ ಹಾಕ್ಕೋಬೋದು. ಹಾಕ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಕಟ್ ಮಾಡಿ ಈ ರೀತಿ ರೌಂಡಾಗಿ ಸುತ್ತಿ ಹಾಗೆ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿ ಸ್ವಲ್ಪ ಅಡುಗೆ ಎಣ್ಣೆ ಈ ರೀತಿ ಹಚ್ಬಿಟ್ಟು ಆದಷ್ಟು ನಿಧಾನವಾಗಿ ಇದನ್ನು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಕ್ಲಿಯರಾಗಿ ಚವಂಗಿ ರೆಡಿ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ನಾನು ಇನ್ನೊಂದು ಏನು ಚಪಾತಿ ಹದಕ್ಕೇ ಈ ರೀತಿ ಪೇಡನ ರೆಡಿ ಮಾಡ್ಕೊಂಡ್ಬಿಟ್ಟು ನಾವೇನಿಲ್ಲ ಅಂದರೂ ಒಂದು 5 ಚಪಾತಿನ ಈ ರೀತಿ ತೆಳ್ಳದಾಗಿ 5 ರೀತಿಯ ಚಪಾತಿನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾವು ಏನು ಐಟಮ್ಸ್ ಹಾಕಿದ್ದವಲ್ಲ, ಕೊಬ್ಬರಿ ತುರಿ ಹಾಗೆ ಬಿಳಿ ಎಳ್ಳು ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ. ಈ ರೀತಿ ಒಂದ್ರ ಮೇಲೆ ಒಂದು ಎಣ್ಣೆ ಹಾಗೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಒಂದ್ರ ಮೇಲೆ ಒಂದು 5 ಲೇಯರ್ನ ನಾನು ಚಪಾತಿ ಲೇಯರ್ನ ಈ ರೀತಿ ಇಟ್ಕೊತಾ ಇದ್ದೀನಿ. 5 ಲೇಯರ್ನ ಇಟ್ಟಿದ್ದಾದಮೇಲೆ ಮೇಲ್ಗಡೆ ಎಂಡ್ಗೆ ಕೂಡ ಅಷ್ಟೇ ಸ್ವಲ್ಪ ತುಪ್ಪ ಅಥವಾ ಅಡುಗೆ ಎಣ್ಣೆ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಬಿಟ್ಟು ಈ ರೀತಿ ರೌಂಡಾಗಿ ಸುತ್ತಿ ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಎಂಡಲ್ಲಿ ಈ ರೀತಿ ಮಡಚಿಬಿಟ್ಟು ಇದು ಕೂಡ ಅಷ್ಟೇ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಚಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಕೂಡ ತುಂಬಾ ಚೆನ್ನಾಗಿ ಲೇಯರ್ ಬರುತ್ತೆ. ಅದೇ ರೀತಿ ಇವೆಲ್ಲವನ್ನು ಆದಷ್ಟು ಕಡಿಮೆ ಉರಿಯಲ್ಲಿ ಅಂದರೆ ಮೀಡಿಯಮ್ ಆಗಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಒಂದರಂದಾಗಿ ಒಂದು ಚೆನ್ನಾಗಿ ಅಡುಗೆ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಲೇಯರ್ ಟು ಲೇಯರ್ ಚವಂಗಿನ ನಾವು ರೆಡಿ ಮಾಡ್ಕೋಬೋದು.
ನಿಧಾನವಾಗಿ ಆದಷ್ಟು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ತಾಳ್ಮೆ ಅಂತೂ ತುಂಬಾ ಮುಖ್ಯ. ಜಾಸ್ತಿ ಉರಿಯಲ್ಲಿ ಇದನ್ನು ನಾವೇನಾದರೂ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಬ್ರೌನ್ ಕಲರ್ ಬಂದು ಒಳಗಡೆ ಹಸಿಯಾಗಿರುತ್ತೆ ಹಿಟ್ಟು. ಆದಷ್ಟು ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಹಿಂದೆಯೇ ನೀವು ಸಕ್ಕರೆ ಪಾಕ ಬಿಸಿ ಇಲ್ಲ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಪಾಕನ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ಸ್ವೀಟ್ನ ಇದರಲ್ಲಿ ಹಾಕಿ 1-2 ನಿಮಿಷ ಬಿಟ್ಟು ನೀವು ಒಂದು ತಟ್ಟೆಗೆ ತಕ್ಕೊಂಡ್ರೆ ತುಂಬಾ ಇನ್ಸ್ಟೆಂಟಾಗಿ ಸ್ವೀಟ್ನ ನೀವು ರೆಡಿ ಮಾಡ್ಕೋಬೋದು. ಇದನ್ನು ಮೊಹರಂ ಹಬ್ಬ ಅಂತಲೇ ಅಲ್ಲ, ಮಧ್ಯದಲ್ಲಿ ಕೂಡ ಎಲ್ಲಾದರೂ ಹೊರಗಡೆ ಹೋದರೆ ಕೂಡ ಈ ಸ್ವೀಟನ್ನು ಜಾಸ್ತಿ ಜನ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ರೆಡಿ ಆದಮೇಲೆ ಸ್ವಲ್ಪ ಗಸಗಸೆ ಹಾಗೆ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿನ ಹಾಕಿ, ಒಣ ಕೊಬ್ಬರಿ ಕಾಯಿ ತುರಿನ ಹಾಕಿ ಈ ರೀತಿ ಅಲಂಕರಿಸಿದರೆ ತುಂಬಾ ಇನ್ಸ್ಟೆಂಟಾಗಿ ಸ್ವೀಟ್ ರೆಡಿ ಮಾಡ್ಕೋಬೋದು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.